ಆಗುತ್ತೆ. ಪ್ರತಿ ಸಲ ನೀವು ಇಲ್ಲಿ ಪ್ರೆಸಿಡೆಂಟ್ ಆಗೋಕ್ಕಿಂತ ಮೊದಲು ಕಿದ್ವಾಯಿನಲ್ಲಿ ಮುಗ್ದಿತ್ತು ನಿಮ್ಮದು, ರಿಟೈರ್ಡ್ ಆಗಿತ್ತಲ್ವಾ? ಫ್ರೀ ಇದ್ರಾ ನೀವು? ಫ್ರೀ ಆಗಿದ್ದೆ ನಾನು, ಅವಾಗೇ ರಿಟೈರ್ಡ್ ಆಗಿದ್ದೆ, ಜಸ್ಟ್ ರಿಟೈರ್ಡ್. ಸೊ ಹಿ ಕೇಮ್ ಅಂಡ್ ವೇಟೆಡ್ ಫಾರ್ 3 hours. ಯಾಕಂದ್ರೆ ನಮ್ಮ ಪ್ರತಿಷ್ಠಾನ ತುಂಬಾ ದೊಡ್ಡ ಪ್ರಾಜೆಕ್ಟ್ ಅದು. 3 hours ಮೀಟಿಂಗ್ ಮಾಡಿದ್ದಾರೆ. ನಾನು ಎವ್ರಿ ಟೈಮ್ ಐ ವಾಸ್ ಟೆಲ್ಲಿಂಗ್ ದೆಮ್, ಅವ್ರು ಯಾರೋ ನಂಗೆ ಕರ್ಕೊಂಡು ಬರ್ತಾರಂತ ಹೇಳಿ ಕೇಳಿಕೊಂಡು ನಾನು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಇಲ್ಲ, ಅವ್ರು ಬಂದ್ರೆ ಕಾಲ್ ಮಾಡ್ತಾರೆ, ಸುಮ್ಮನೆ ಇರು ಅಂತ ಕೂಡಿಸ್ತಿರು. ದೆನ್ ಆಫ್ಟರ್ 3 hours ನಾನು ಕೆಳಗಡೆ ಬಂದ್ರೆ ಅಣ್ಣ ವಾಸ್ ಸಿಟ್ಟಿಂಗ್ ದೇರ್. ಅಣ್ಣ ಸೆಡ್ ಪ್ರೆಸಿಡೆಂಟ್ ಆಗಬೇಕು ಅಂತ. ನಾನು ಹ್ಞೂ ಅಂತ ಹೇಳಿದೆ. ಖುಷಿ ಆಯ್ತು ಹ್ಞೂ ಅಂತ ಹೇಳಿದೆ ಅಷ್ಟೇ. ನಾನು ಫಸ್ಟ್ ಟೈಮ್ ಬಯ್ಯ ಕ್ಯಾಬಿನಲ್ಲಿ ನಿಮ್ಮನ್ನು ನೋಡಿದ್ದು. ಪ್ರೆಸಿಡೆಂಟ್ ಇವರು ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ನೋಡಿದೆ ಆಗ. ಅಷ್ಟೇ. ನಾನು ಅವಾಗ ನೋಡಿದೆಲ್ಲ ಇವರೆಲ್ಲ ಇಷ್ಟು ಚಂದ ಡ್ರೆಸ್ ಮಾಡ್ತಾರೆ, ಇವ್ರು ಏನು ಕೆಲಸ ಮಾಡ್ತಾರೆ, ಬರೀ ಡ್ರೆಸ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ. ಹೌದಾ? ಹಾಗನ್ಕೊಂಡ್ರಾ? ಅದೆಲ್ಲ ಹೀಗೆ ಚಂದ ನಿಮ್ದು ಇದು ಎಲ್ಲ ಹೇರ್ ಬರ್ತಿತ್ತಲ್ಲ ಆಗ. ಓ ನೋಡಿದ್ರೆ ನೀವು ಡಿಟರ್ಮೆಂಡ್ ಇದ್ದೀರಾ, ಒಂದು ಟೈಪ್ ಮಾಡ್ತೀರಾ. ಮೊನ್ನೆ ನೋಡಿ ಎಷ್ಟು ಹೊಡೆದಿದ್ದಾವೆ ಯಪ್ಪ, ಅದು ಯಾರು ಮಾಡ್ತಾ ಇರ್ಲಿಲ್ಲ. 11 pages. ಮತ್ತೆ ಕೈಯೆಲ್ಲ ನೋವಾಗುತ್ತಲ್ಲ ಅದು ಹೊಡಿಬೇಕಾದ್ರೆ. ನಮ್ಮ ಕೆಲಸ ಅಲ್ಲ, ನಮ್ದು ಎಕ್ಸ್ಪೀರಿಯನ್ಸ್. ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನನಗೆ ಡಾಕ್ಟರ್ ಇದ್ದೀನಲ್ಲ, ನಂಗೆ ಬೇರೆಯವ್ರ ಕಷ್ಟ ಎಲ್ಲ ಗೊತ್ತಾಗ್ಬಿಡ್ತದೆ, ನಾನು ಹೇಳೋದಿಲ್ಲ. ಶಶಿಕಲಾ, when I was sitting with you, so many of your students came to you asking for so many things with their smiling face, but you also answered them in a beautiful smile. It was very nice to witness that scene.